ನಮಗೆ ಗೊತ್ತು ಬೆಂಗಳೂರಿಗೆ ಕಾವೇರಿ ನೀರು ಬರುತ್ತೆ, ಆದರೆ ನಾವು ಕೊಡಗಿಗೆ ಹೋದಾಗೆಲ್ಲ ಕಾವೇರಿ ತಾಯಿಯ ಉಗಮ ಸ್ಥಾನವನ್ನು ನೋಡ್ತೀವಲ್ವ. ಕರ್ನಾಟಕ ಇರೋವರೆಗೂ, ಕನ್ನಂಬಾಡಿ ಕಟ್ಟೆ ಇರೋವರೆಗೂ, ನಾವು ಕಾವೇರಿ ನೀರು ಕುಡಿಯೋವರೆಗೂ ವಿಶ್ವೇಶ್ವರಯ್ಯನವ್ರನ್ನ ನೆನೆಸ್ಕೊಳ್ತೀವಿ. ಸಂತೋಷದ ಹುಡುಕಾಟನ ಸಂಕಟ ಮಾಡ್ಕೋಬಾರ್ದು. ಆ ಮಕ್ಕಳನ್ನ ಕರ್ಕೊಂಬಂದಂಥ ಆಟೋ ಡ್ರೈವರು ಮಕ್ಕಳನ್ನ ಇಳಿಸ್ಬಿಟ್ಟು ಆಯಾ ಕರೆದು ಒಳಗೆ ಕರ್ಕೊಳಮ್ಮ ಅಂಟಾರಂತ ಹೋಗ್ಬಿಡ್ಲಿಲ್ಲ ಅವನು. ಜೀವನದಲ್ಲಿ ಕೊಡೋದ್ರ ಜೊತೆಗೆ ನಾವು ತೃಪ್ತಿಯನ್ನು ಪಡ್ಕೊಳ್ಬೇಕು. ಯಾವುದರಲ್ಲಿ? ಕೆಲಸ ಮಾಡೋದ್ರಲ್ಲಿ. ಜಾಬ್ ಸ್ಯಾಟಿಸ್ಫ್ಯಾಕ್ಷನನ್ನು ನಾವೆಲ್ಲ ಹೇಳ್ತೀವಲ್ಲ, ಎಲ್ಲರಿಗೂ ಏನು ನಾನು ದೊಡ್ಡ ಹುದ್ದೆಯಲ್ಲಿದ್ದರೆ ಮಾತ್ರ ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ? ಇಲ್ಲ. ನಾನು ಎಷ್ಟು ಪ್ರಸಂಗಗಳನ್ನು ನೋಡಿದ್ದೇನೆ ಜೀವನದಲ್ಲಿ ಅಂತಂದರೆ, ಸಣ್ಣ ಸಣ್ಣ ವೃತ್ತಿಯಲ್ಲಿ ಇರೋರು ಕೂಡ ಅವರು ಎಷ್ಟು ತಮ್ಮ ವೃತ್ತಿಯಲ್ಲಿ ಸಂತೃಪ್ತಿಯನ್ನು ಕಾಣ್ತಾರೆ. ಈ ಸಮಾಜಕ್ಕೆ ನಾವು ಕೊಡುವ ಕೊಡುಗೆಯಲ್ಲಿ, ನಾವು ಕೆಲಸ ಮಾಡುವಲ್ಲಿ ಸಮರ್ಪಕತೆಯನ್ನು, ಸಾರ್ಥಕತೆಯನ್ನು ಕಂಡುಕೊಂಡಾಗ ಅದರಲ್ಲಿ ಸಂತೃಪ್ತಿ ನಮಗೆ ಸಿಗುತ್ತೆ. ನಾನು ಒಂದು ಕಡೆಯಲ್ಲಿ ರೆಗ್ಯುಲರಾಗಿ ನಿಯತವಾಗಿ, ಚಪ್ಪಲಿ ರಿಪೇರಿ ಮಾಡಿಸ್ಕೋತಾ ಇದ್ದೆ. ಚಪ್ಪಲಿಗೆ ನಂದು ಏನಾದರೂ ತೊಂದರೆ ಆದರೆ ಆ ವ್ಯಕ್ತಿನೇ ಹೊಲ್ಕೊಳ್ಬೇಕು. ಯಾಕೆಂತಂದರೆ ಅಷ್ಟು ನಿಷ್ಠೆಯಿಂದ ಮಾಡ್ತಿದ್ದ, ಎಷ್ಟು ಪರ್ಫೆಕ್ಟಾಗಿ ಮಾಡ್ತಿದ್ದ. ಆಮೇಲೆ ನಾವು ಯಾರು ನಮ್ಮ ಹೇರ್ ಕಟ್ ಮಾಡೋರನ್ನಾಗಲಿ ದರ್ಜಿಯವ್ರನ್ನಾಗಲಿ ಬದಲಾಯಿಸೋಕೆ ಹೋಗಲ್ಲ. ಯಾಕೆ ಹೇಳಿ? ನಮಗಾಗಲೇ ಅಲ್ಲಿ ಅವನ ವೃತ್ತಿಪರತೆ ಇದ್ದರೆ, ಅವನಿಗೆ ಅವನ ಕಾಯಕದಲ್ಲಿ ಸಂತೃಪ್ತಿ ಸಿಗ್ತಾ ಇರೋದ್ರಿಂದ ನಮಗೆ ಅವನ ಸೇವೆಯಿಂದ ತೃಪ್ತಿ ಸಿಗುತ್ತೆ. ನೋಡಿ, ಅವನೇನು ಶ್ರೀಮಂತ ಅಲ್ಲ ಕೊಡೋದಕ್ಕೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸಮಾಜದಲ್ಲಿ ಕೊಡೋದು ಅನ್ನೋದಕ್ಕೆ ಏನೆಲ್ಲ ನಾವು ವ್ಯಾಪಕವಾಗಿ ಯೋಚಿಸ್ಬೇಕು ಅಂದರೆ, ಕೊರೋನಾ ಬಂದಿತ್ತು. ಕೊರೋನಾ ಬಂದಾಗ ಎಲ್ಲ ಅಂಗಡಿಗಳು ಬಾಗಿಲು ಹಾಕಿವೆ. ನಾನು ಯೋಚನೆ ಮಾಡಿದೆ, ಕೆಲವು ಸ್ನೇಹಿತರಿಗೂ ತಕ್ಷಣ ಅದನ್ನು ಹಂಚ್ಕೊಂಡೆ. ನೋಡಿ, ನಾವೆಲ್ಲ ರೆಗ್ಯುಲರಾಗಿ ಹೇರ್ ಕಟ್ಗೆ ಹೋಗ್ತಿರ್ತೀವಲ್ಲ, ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಲ ಹೋಗ್ತೀವಿ. ಈಗ ಅವರಿಗೆ ಪಾಪ ನಮ್ಮ ಆ ಸ್ನೇಹಿತರಿಗೆ ಕಳೆದ ಎಷ್ಟೋ ತಿಂಗಳಿಂದ ಆದಾಯ ಇಲ್ಲ. ಅವ್ರು ಹೇಗೆ ಜೀವನ ಮಾಡಬೇಕು? ನಮಗಾದರೆ ಎಲ್ಲೋ ಒಂದು ಉದ್ಯೋಗ ಇರುತ್ತೆ, ಎಷ್ಟೋ ಒಂದಷ್ಟು ಸಂಬಳ ಬರ್ತಿರುತ್ತೆ. ಆದರೆ ಈ ವ್ಯಕ್ತಿಗಳು ನಿತ್ಯ ಕಾಯಕದ ಮೇಲೆ ಬದುಕೋರು. ಅವ್ರಿಗೆ ನಾನೇನು ಮಾಡ್ತಿದ್ದೆ ಅಂದರೆ, ತಿಂಗಳ ಲೆಕ್ಕ ನನ್ನ ಗುರ್ತಿರುತ್ತಲ್ಲ, ಯಾವತ್ತು ನಮ್ಮದು ಹೇರ್ ಕಟ್ ಡ್ಯೂ ಇದೆ ಅಂತ, ಅವತ್ತಿಗೆ ನಾವು ಆ ತಿಂಗಳು ಆತನಿಗೆ ಕೊಡಬೇಕಾದ್ದನ್ನು ಕಳಿಸ್ಬಿಡ್ತಾ ಇದ್ದೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಇವೆಲ್ಲ ಸಣ್ಣದು 100-200 ರೂಪಾಯಿ ಸೇವೆಗಳು. ಆದರೆ ಆ 100-200 ರೂಪಾಯಿ ಸೇವೆಲ್ಲ ಒಂದು ಜೀವನ ನಡೆಯುತ್ತೆ. ಇವೆಲ್ಲ ಬದುಕಿನ ಸಣ್ಣ ಮೌಲ್ಯಗಳು, ನಮ್ಮ ಜೀವನಕ್ಕೆ ಉದ್ದೇಶಗಳನ್ನು ಕಂಡುಕೊಳ್ಳುವ ಮಾರ್ಗಗಳು. ನಮ್ಮ ದೊಡ್ಡಸ್ಗೆ ಏನಿಲ್ಲ ಇದರಲ್ಲಿ. ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ನಾನು ಶಾಲೆಗಳ ಸಂಪರ್ಕ ತುಂಬ ಇದೆ, ಕಾಲೇಜುಗಳು, ವಿದ್ಯಾಸಂಸ್ಥೆಗಳು ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಒಂದು ಸಲ ನಾನು ಒಂದು ಶಾಲೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸ್ವಲ್ಪ ಮುಂಚಿತವಾಗಿ ಹೋದೆ. ಗೇಟ್ ಹತ್ರ ನಾನು ಕೆಲವು ಕ್ಷಣ ಕಾಯಬೇಕಾಯಿತು. ಆ ಗೇಟ್ ಮುಂದೆ ಆ ಪಕ್ಕದಲ್ಲಿ ಆ ಮೋರಿ ಕಲ್ಲೆಲ್ಲ ತೆಗೆದುಬಿಟ್ಟಿದ್ರು. ಮಕ್ಕಳು ಒಳಗೆ ಬರಬೇಕಾದ್ರೆ, ಚಿಕ್ಕ ಮಕ್ಕಳು ಅದು ಮೋರಿ ದಾಟ್ಕೊಂಬರೋದು ಕಷ್ಟ. ಆ ಮಕ್ಕಳನ್ನ ಕರ್ಕೊಂಬಂದಂಥ ಆಟೋ ಡ್ರೈವರು ಮಕ್ಕಳನ್ನ ಇಳಿಸ್ಬಿಟ್ಟು ಆಯಾ ಕರೆದು ಒಳಗೆ ಕರ್ಕೊಳಮ್ಮ ಅಂಟಾರಂತ ಹೋಗ್ಬಿಡ್ಲಿಲ್ಲ. ಅವನು ಅಲ್ಲಿ ನಿಂತ್ಕೊಂಡು ಆ ಮೋರಿಯ ಕಲ್ಲು ತೆಗೆದ್ಬಿಟ್ಟಿದ್ರಲ್ಲ, ಎರಡೂ ಬದಿಗಳಲ್ಲಿ ಕಾಲನ್ನ ಅಡ್ಡ ಹಾಕ್ಕೊಂಡು ಒಂದೊಂದೇ ಮಗುನ ಆಟೋದಿಂದ ತೆಗಿಯೋದು, ಪ್ರೀತಿಯಿಂದ ಮಾತಾಡ್ಸೋದು, ಆಮೇಲೆ ಆ ಬದಿಗೆ ಇಳಿಸೋದು, ಇನ್ನೊಂದು ಮಗು ತಗೊಳ್ಳೋದು, ಅದನ್ನು ಮಾತಾಡ್ಸೋದು, ಅದನ್ನು ಆ ಕಡೆ ಇಳಿಸೋದು. ನೋಡಿ, ಅವನು ಯಾರೋ ಅವ್ರಿಗೇನು ಹೇಳ್ಕೊಟ್ಟಿಲ್ಲ. ಇದು ಬದುಕಿನಲ್ಲಿ ಉದ್ದೇಶವನ್ನು ಕಂಡುಕೊಳ್ಳುವಾಗ ನಮ್ಮ ಕೆಲಸದಲ್ಲಿ ನಾವು ಸಂತೃಪ್ತಿಯನ್ನು ಕಾಣುವ ರೀತಿ. ಈ ಸಂತೃಪ್ತಿ, ಈ ನನ್ನ ಟೀಚರ್ಸ್ ಆಗಲಿ, ನನ್ನ ವಿದ್ಯಾರ್ಥಿಗಳಾಗಲಿ ನನಗೆ ಹೇಳ್ತಾ ಇರ್ತಾರೆ, ಸರ್ ನೀವು ತಿದ್ದೋದೇ ಆಗೋಯ್ತಲ್ಲ ನಿಮ್ಮ ಕೆಲಸ ಅಂತ. ಅಂದರೆ ನನಗೆ ತೃಪ್ತಿ ಬರೋವರೆಗೂ, ಸ್ಕ್ರಿಪ್ಟ್ ರೆಡಿ ಆಗೋವರೆಗೂ ನಾನು ತಿದ್ದುತ್ತಾನೆ ಇರ್ತೀನಿ. ಎಷ್ಟೋ ಸಲ ಸಾಕು ಕೊಡಿ ಸರ್ ಅಂತ ತೊಗೊಂಡ್ಬಿಡ್ತಾರೆ. ಯಾಕೆ ಈ ಮಾತು ಹೇಳ್ತೀನಿ? ನಮಗೆ ತೃಪ್ತಿ ಕಾಣಿಸ್ಬೇಕು, ನಮ್ಮ ಕಾಯಕದಲ್ಲಿ ನಮಗೆ ಸಂತೃಪ್ತಿ ಸಿಗಬೇಕು. ಇದು ಜೀವನದ ಒಂದು ಉದ್ದೇಶ ಅಂತ.
ಅದಾದಮೇಲೆ ಮುಂದಿಂದು ಈ ಸಂತೃಪ್ತಿ ಅಂದಾಗ ಇದು ನಮ್ಮ ನಿತ್ಯ ನೈಮಿತ್ತಿಕ ಒಂದು ಇದಾಯಿತು. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರವೇಶ ಮಾಡಿದಾಗಲೂ ಕೂಡ ನಮ್ಮ ಮೂಲ ಸ್ವರೂಪದೊಡನೆ ಅನುಸಂಧಾನ ಮಾಡಬೇಕು. ಅದು ನಮ್ಮ ಜೀವನದ ಉದ್ದೇಶ ಆಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದಾಗೆ ಕೇವಲ ಇಂದ್ರಿಯ ಪ್ರಪಂಚಗಳನ್ನು, ಇಂದ್ರಿಯ ಸಂಸರ್ಗಗಳಿಂದ ಸುಖ, ಸಮಾಧಾನ, ಸಂತೋಷ ಪಡ್ಕೊಳ್ಳೋದು ಒಂದು ಬಗೆಯ ತೃಪ್ತಿ. ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ನಾವು ಪ್ರವೇಶ ಮಾಡಿ ಅದರಿಂದ ಒಂದಷ್ಟು ಅನುಭವ ಪಡ್ಕೊಂಡು ಅದರಲ್ಲೂ ಸಮಾಧಾನ, ಸಂತೃಪ್ತಿ ಕಾಣಬೇಕು. ಇದು ಜೀವನದ ಉದ್ದೇಶನೇ. ಯಾಕೆ ಸರ್ ಮಾಡಬೇಕೆಲ್ಲ ಇಲ್ಲೇ ಸಿಕ್ಕತ್ತಲ್ಲ? ಅಲ್ಲ. ಈಗ ನೋಡಿ, ನಮಗೆ ಗೊತ್ತು ಬೆಂಗಳೂರಿಗೆ ಕಾವೇರಿ ನೀರು ಬರುತ್ತೆ. ಆದರೆ ನಾವು ಕೊಡಗಿಗೆ ಹೋದಾಗೆಲ್ಲ ಕಾವೇರಿ ನೋಡ್ತೀವಲ್ವ, ಕಾವೇರಿ ತಾಯಿಯ ಉಗಮ ಸ್ಥಾನವನ್ನು ನೋಡ್ತೀವಲ್ವ, ತಲಕಾವೇರಿಗೂ ಕೈ ಮುಗಿತೀವಲ್ಲ, ಅಮ್ಮ ನೀನು ನಮ್ಮ ಕನ್ನಡಿಗರನ್ನ ಉದ್ಧಾರ ಮಾಡಿದೆ, ಹೆಚ್ಚಾಗಿ ತಮಿಳರನ್ನು ಉದ್ಧಾರ ಮಾಡಿದೆ, ತಮಾಷೆಗೆ ಹೇಳಿದೆ. ಇರಲಿ, ಈ ಜಲ ಸಂಪತ್ತು ಅನ್ನೋದು ಇದಕ್ಕಾಗಿ ಬಡದಾಟ ಎಷ್ಟೋ ವರ್ಷದಿಂದ ನಡೆದಿದೆ. ಹಾಗೆ ನಾವು ಉತ್ತರ ಭಾರತಕ್ಕೆ ಹೋದಾಗ, ನಾವು ಋಷಿಕೇಶಕ್ಕೆ ಹೋದ್ಮೇಲೆ, ನಾವು ಇದಕ್ಕೆ ಹೋದ್ಮೇಲೆ ಗೋಮುಖ ನೋಡದೆ ಬರ್ತೀವ, ಗಂಗೆ ಕೈ ಮುಗಿದೆ ಬರ್ತೀವ. ಏನು ಇವಾಗ ಕಾಶಿಲೂ ಗಂಗೆ ಇದೆ, ಬಿಹಾರದಲ್ಲೂ ಹರಿತಾಳೆ ಗಂಗೆ. ನೋ, ನಮಗೊಂದೊಂದು ಇದು, ನನ್ನೊಳಗೂ ಆತ್ಮ ಇದ್ದಾನೆ, ನಿನ್ನೊಳಗೂ ಆತ್ಮ ಇದ್ದಾನೆ, ನಾವೆಲ್ಲರೂ ಆತ್ಮವೇ. ಮಾತಾಡ್ಬಿಡ್ಬೋದು ಅಧ್ಯಾತ್ಮ, ಆದರೆ ಅದರ ಅರಿವು ಆಗೋದು ಯಾವಾಗ ಅಲ್ವಾ? ಅದು ಜೀವನದ ಉದ್ದೇಶ ಆಗಿರಬೇಕು ಅಂತ. ಇದು ಎತ್ತರದ್ದು ಇರಲಿ, ಆದರೆ ಪ್ರಯತ್ನ ಮಾಡ್ತಾ ಇರಬೇಕಲ್ವ. ನಿಜವಾದ ಧ್ಯಾನ ಸಾಧ್ಯವಾಗೋದು, ಅಥವಾ ಎಷ್ಟೇ ನಾನು ಧ್ಯಾನದಲ್ಲಿ ಪರಿಣತ ಅಂತಂದರೂ ಕೂಡ 2-3 ನಿಮಿಷ ನಮ್ಮ ಮನಸ್ಸು ಸ್ತಬ್ಧವಾದರೆ ಅದೇ ದೊಡ್ಡ ಧ್ಯಾನ. ಆ ಲೆವೆಲ್ಗೆ ಹೋಗೋಕ್ಕೆ ನಾವು ಎಷ್ಟೋ ವರ್ಷ ಸಾಧನೆ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಇದು ಆಧ್ಯಾತ್ಮಿಕ ಸಾಧನೆ ಕೂಡ ಜೀವನದ ಉದ್ದೇಶ ಅಂತ ಹೇಳಿದೆ. ಯಾಕೆ ಅಂತಂದರೆ ನಾವು ಪ್ರಾಣಿಗಳಿಗಿಂತ ಮಿಗಿಲಾಗಿ ಬದುಕೋಕ್ಕೆ ಬಂದವರು ಈ ಜಗತ್ತಿನಲ್ಲಿ. ಪ್ರಾಣಿಗಳನ್ನು ಆಳಕ್ಕಲ್ಲ, ಪ್ರಾಣಿಗಳಲ್ಲೂ ಕೂಡ ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳೋಕ್ಕೆ, ಪ್ರೀತಿಸೋಕ್ಕೆ, ಭಗವಂತನ ಸ್ವರೂಪ ಅಂತ ಅಲ್ಲೂ ಕೂಡ ನಾವು ನೋಡಬೇಕಾಗತ್ತೆ. ನಮ್ಮದೇ ಒಂದು ಅಸ್ತಿತ್ವ. ಯಾವ ವಸ್ತುವು ಈ ಜಗತ್ತಿನಲ್ಲಿ ನಮಗಿಂತ ಭಿನ್ನವಲ್ಲ ಅನ್ನೋದೇ ತತ್ವ. ಅದನ್ನು ತಿಳ್ಕೊಳ್ಳೋದು ಕೂಡ ಜೀವನದ ಉದ್ದೇಶ ಆಗಿರುತ್ತೆ. ಆಮೇಲೆ ಕೀರ್ತಿಶೇಷರಾಗುವುದು ನಮ್ಮ ಜೀವನದ ಉದ್ದೇಶ. ಹಿಂದಿನ ವಿಡಿಯೋದಲ್ಲಿ ನಾನು ಬಳುವಳಿ ಬಿಟ್ಟು ಹೋಗೋದು ಅಂತ ಹೇಳಿದೆ. ಇಲ್ಲಿ ಕೀರ್ತಿಶೇಷರಾಗೋದು ಅಂತ ಹೇಳ್ತೀನಿ. ಕನ್ನಂಬಾಡಿ ಕಟ್ಟು ಎಷ್ಟು ವರ್ಷ ಆಯಿತು? ಆ ವಿಶ್ವೇಶ್ವರಯ್ಯನವರು ಅವರು ಇನ್ನೂ ಕರ್ನಾಟಕ ಇರೋವರೆಗೂ, ಕನ್ನಂಬಾಡಿ ಕಟ್ಟೆ ಇರೋವರೆಗೂ, ನಾವು ಕಾವೇರಿ ನೀರು ಕುಡಿಯೋವರೆಗೂ ವಿಶ್ವೇಶ್ವರಯ್ಯನವ್ರನ್ನ ನೆನೆಸ್ಕೊಳ್ತೀವಿ. ನಾವು ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ. ವೈಕುಂಠ ಸಮಾರಾಧನೆ ಇದರಲ್ಲಿ ಇನ್ವಿಟೇಷನಲ್ಲಿ ನೋಡ್ತೀವಿ ಕೀರ್ತಿಶೇಷರಾದ ಅಂತ. ಆದರೆ ಇನ್ನು 15 ದಿನ ಬಿಟ್ಟು ಅವ್ರು ಯಾರು ಅಂತ ಕೇಳ್ತೀವಿ. ಇಲ್ಲಿ ವಿಶ್ವೇಶ್ವರಯ್ಯನವರು ನಮ್ಗೆ ಯಾರಿಗೂ ಸಂಬಂಧ ಇಲ್ಲ, ಆದರೆ ಅವರು ಕೀರ್ತಿಶೇಷರು. ಅಂದ್ರೇನು? ಅವ್ರು ಬಿಟ್ಟು ಹೋದ್ಮೇಲೂ ಅವ್ರ ಕೀರ್ತಿಯ ಪ್ರಭಾವಳಿ ನಮಗಿರುತ್ತೆ. TS ವೆಂಕಣ್ಣಯ್ಯನವರು, ಏನು ನಮ್ಮ ಪಂಪ ಇರ್ಬೋದು, ವಚನಕಾರರು ಇರ್ಬೋದು, ಇವರೆಲ್ಲ ಕೀರ್ತಿಶೇಷರು. ಯಾಕೆ ಕೀರ್ತಿಶೇಷರಾದರು? ಎಲೆಮಲ್ಲಪ್ಪ ಶೆಟ್ಟರು ಇರ್ಬೋದು. ನೋಡಿ, ಎಲೆಮಲ್ಲಪ್ಪ ಶೆಟ್ಟರ 4ನೇ ತಲೆಮಾರಿನ ಸೊಸೆ ಅವ್ರ ಬಗ್ಗೆ ಜೀವನ ಚರಿತ್ರೆ ಬರೀತಾರೆ ಅಂದರೆ ಎಷ್ಟು ಪ್ರಭಾವ ಇರಬೇಕು. ಇದೇ ರೀತಿ ಮಹಾತ್ಮರು, ಪುಟ್ಟಣ್ಣ ಶೆಟ್ಟರು ಇರ್ಬೋದು, ದೊಡ್ಡಣ್ಣ ಶೆಟ್ಟರು ಇರ್ಬೋದು, ಈ ಹೆಸರುಗಳು ಪದೇ ಪದೇ ಬರುತ್ತೆ. DV ಗುಂಡಪ್ಪನವರು ಅದನ್ನೆಲ್ಲ ಎಷ್ಟು ಸೊಗಸಾಗಿ ದಾಖಲಿಸ ಹೋಗ್ತಾರೆ. ಮೈಸೂರಿನ ದಿವಾನರಂತೆ, ಇದು ಎಲ್ಲ ವೈದಿಕ ಸಂಪ್ರದಾಯದವರು. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಾಗ ನಮ್ಮಲ್ಲೂ ಒಂದು ಜೀವನದ ಉದ್ದೇಶವನ್ನು ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾವು ಹೇಗೆ ಕೀರ್ತಿಶೇಷರಾಗೋದು ಅಂತ, ವಿಶೇಷರಾಗೋದಕ್ಕೆ ನಮ್ಮದೆಲ್ಲ ಗಮನ ಹೊಟ್ಟೋದ್ರೆ ಕೀರ್ತಿಶೇಷರಾಗೋದು ಯಾವಾಗ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಬದುಕಿನ ಇನ್ನೊಂದು ಉದ್ದೇಶ ಏನು ಅಂತಂದರೆ ಸಂತೋಷವನ್ನು ಕಂಡುಕೊಳ್ಳೋದು, ಸಂತೋಷದ ಹುಡುಕಾಟ. ಹೇಗೆ ಇದನ್ನು ಕಂಡುಕೊಳ್ಳೋದು ಅಂದರೆ ಅರ್ಥಪೂರ್ಣ ಆರೋಗ್ಯಕರ ಚಟುವಟಿಕೆಗಳಿಂದ. ಏನೇನೋ
ದುಷ್ಟ ಚಟಗಳನ್ನಾಗಲಿ ಅಥವಾ ಬೇರೆ ಏನೇನೋ ಮಾಡಿ ಸಂತೋಷವನ್ನು ಕಂಡುಕೊಳ್ಳೋದಲ್ಲ. ಅದು ಸಂತೋಷ ಅಲ್ಲ. ಅದು ಸಂತೋಷವನ್ನು ಕಂಡುಕೊಳ್ಬೇಕಾದ್ರೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಅಥವಾ ಬೇರೆ ಯಾವುದರಲ್ಲೂ ಹೇಳಿದಾಗೆ ಸೃಜನಶೀಲತೆಯನ್ನು ಬೆಳೆಸ್ಕೊಳ್ಬೇಕು. ಕೆಲವು ಕಲೆಗಳ ಬಗ್ಗೆ ನಮ್ಮಲ್ಲೆಲ್ಲೋ ಒಂದು ಸೆಳೆತ ಇರುತ್ತೆ, ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರೂ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಆಶ್ರಮದ ಸ್ವಯಂ ಸೇವಕನಾಗಿ ನನಗೂ ಆಸೆ ಇತ್ತು, ಭಜನಾ ಮಂಡಳಿಗೆ ಸೇರ್ಕೋಬೇಕು, ಎಲ್ಲರ ಜೊತೆ ಕೂಡ ಹಾಡಬೇಕು. ನಾನು ನಿತ್ಯ ಪ್ರಾರ್ಥನೆಗಳಿಗೆ ಕುತ್ಕೊಂಡು ಹಾಡ್ತಾ ಇದ್ದೆ. ಬಟ್ ಕೆಲವು ಹಾಡುಗಳು ತುಂಬ ಚೆನ್ನಾಗಿರ್ತವೆ. ನಮ್ಮ ಗುರುಗಳು ಅವಾಗ ಹೇಳ್ಕೊಡೋರು, ಅವರು ಭಜನೆ ಟ್ರೂಪೇ ಮಾಡ್ತಾಯಿದ್ರು. ಒಂದಿನ ನಾನು ಹೋಗಿ ಹೇಳಿದೆ, ಸ್ವಾಮೀಜಿ ನಾನು ಸೇರ್ಕೊಳ್ಬೇಕು ಅಂತ. ಸರಿ ಬಾ ನೋಡೋಣ ಅಂಥೇಳಿ ಹಾರ್ಮೋನಿಯಂ ಹಿಡ್ಕೊಂಡು ಸ್ವರ ಒಂದು ಹೇಳು ಅಂದರು. ನಾನು ಹೇಳಿದೆ. 2-3 ನಿಮಿಷ ಆದಮೇಲೆ ನಿನಗಿದಾಗಲ್ಲ, ನಿಂದೇನಿದ್ರು ಸಾಹಿತ್ಯ, ಬರವಣಿಗೆ, ಓದು, ಭಾಷಣ, ನಿನ್ನ ಭಜನೆ ಬಿಟ್ಬಿಡು, ಸುಮ್ಮನೆ ಎಲ್ಲರ ಜೊತೆ ಪ್ರಾರ್ಥನೆಗೆ ಅಷ್ಟೇ ಕೂತ್ಕೋಬೋದು ನೀನು ಅಷ್ಟೇ, ಭಜನಾ ಮಂಡಳಿಗೆ ನೀನು ಲಾಯಕ್ಕಿಲ್ಲ ಅಂದ್ಬಿಟ್ರು. ಆ ಕ್ಷಣ ನನಗೆ ಅನ್ನಿಸ್ತು, ಯಾಕೆ ಹೀಗೆ ಹೇಳ್ಬಿಟ್ರು ಸ್ವಾಮೀಜಿ ಅಂತ. ಆದರೆ ನನಗೆ ಆಮೇಲೆ ಗೊತ್ತಾಯಿತು, ನಾನು ಸಂತೋಷದ ಹುಡುಕಾಟವನ್ನು ಸಂಕಟ ಮಾಡ್ಕೋಬಾರ್ದು. ನನ್ನ ಸಂಗೀತ ಕೇಳಿ ಇನ್ನೊಬ್ಬರಿಗೆ ಸಂಕಟ ಆಗಬಾರ್ದಲ್ಲ, ನನ್ನ ಸಂತೋಷದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಹೀಗಾಗಿ ನಾನು ಸಂಗೀತದ ಪ್ರಯತ್ನ ಕೈಬಿಟ್ಟೆ. ಅದ್ರ ಪೂರ್ತಿ ಬಿಟ್ಟಿಲ್ಲ, ಅದು ಬೇರೆ ವಿಷಯ ಬಿಡಿ. ಅದು ಇನ್ನೊಂದು ಗುಟ್ಟು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊತೀನಿ ನಿಮ್ಮ ಹತ್ರ. ಅದಕ್ಕೆ ನಾನು ಒಬ್ಬರು ವಿಶೇಷ ಅತಿಥಿಗಳನ್ನು ಕೂಡ ನಮ್ಮ ಚಾನಲ್ಗೆ ಆಹ್ವಾನ ಮಾಡೋದಿದ್ದೀನಿ. ಇಲ್ಲಿ ಸಾರಾಂಶ ಇಷ್ಟೇ, ಸಂತೋಷವನ್ನು ಕಂಡುಕೊಳ್ಬೇಕು. ಒಂದು ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹೋಟ್ಲಿಗೆ ಹೋಗಿ ನಾವು ಏನೋ ತಿಂದು ಅದೊಂದು ಸಂತೋಷ, ಅದು ಬೇರೆ ಬಗೆಯದು. ಆದರೆ ನಿಮ್ಗೆ ನಿಜವಾದ ಸಂತೋಷ ಬೇಕು ಅಂತಂದರೆ ನಾವೇ ತಯಾರಿಸಿ ತಿಂದಾಗ ಅದರ ಸಂತೋಷ ಜಾಸ್ತಿ ಆಗುತ್ತೆ.